ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಹೀರೋಯಿನ್ಗೆ ಕಿಸ್ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಫೋನ್ ಕಾಲ್ ಬರುತ್ತೆ. ಆಗ ಇಬ್ರು ಕೂಡ ಒಬ್ರು ಮುಖನ ಒಬ್ರು ನೋಡ್ತಾರೆ. ತುಂಬಾನೇ ನರ್ವಸ್ ಆಗುತ್ತೆ. ನಮ್ಮ ಹೀರೋಯಿನ್ ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಡೇ ಆಫೀಸಿಗೆ ಬರ್ತಾಳೆ. ಲೂಸಾ ಹತ್ರ ಬಂದು ಹೇಳ್ತಾಳೆ, ನಿನ್ನೆ ನಡೆದ ಕಿಸ್ಸು ಅದೊಂದು ಆಕ್ಸಿಡೆಂಟು, ಅದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಬೇಡಿ ಅಂತ ಹೇಳಿ ಅವಳು ಡೆಸ್ಕ್ ಹತ್ರ ಹೊರಟೋಗ್ತಾಳೆ. ಸ್ವಲ್ಪ ಸಮಯ ಆದ್ಮೇಲೆ ನಮ್ಮ ಹೀರೋನ ಮೀಟ್ ಮಾಡೋದಕ್ಕೆ ಅವನ ಎಕ್ಸ್ ಗರ್ಲ್ ಫ್ರೆಂಡು ಆಫೀಸಿಗೆ ಬರ್ತಾಳೆ. ಅವಳನ್ನ ನೋಡಿ ನಮ್ಮ ಹೀರೋಯಿನ್ಗೆ ತುಂಬಾನೇ ಜಲಸಿ ಆಗುತ್ತೆ. ಲೂಸಾ ಅವಳ ಫ್ರೆಂಡ್ ಹತ್ರ ಒಂದು ಹೆಲ್ಪ್ ಕೇಳ್ತಾನೆ. ಶೀಲಾನ್ ಅವನನ್ನ ಪ್ರೀತಿಸ್ತಾ ಇದ್ದಾಳೋ ಇಲ್ವೋ ಅಂತ ಅವ್ರ ಫೀಲಿಂಗ್ಸ್ ನ ತಿಳ್ಕೊಳ್ಳೋದಿಕ್ಕೆ ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಅಂದ್ರೆ ಅವನ ಫ್ರೆಂಡ್ ಕೂಡ ಒಪ್ಕೋತಾಳೆ. ಲೂಸಾ ಹೊರಗಡೆ ಬಂದು ಶೀಲಾನ್ ಡಿನ್ನರ್ಗೆ ಇನ್ವೈಟ್ ಮಾಡ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ಡೈರೆಕ್ಟ್ ಆಗಿ ಬರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಲೂಸಾನ್ ಒಂದು ಪ್ಲಾನ್ ಮಾಡ್ತಾನೆ, ಶೀಲಾನ್ಗೆ ಜಲಸಿ ಫೀಲ್ ಮಾಡಬೇಕು ಅಂತ. ಆದ್ರೆ ಅವನ್ಗೆ ಗೊತ್ತಿಲ್ಲ ಶೀಲಾನ್ಗೆ ಆಲ್ರೆಡಿ ಜಲಸಿ ಫೀಲ್ ಆಗ್ತಿದೆ ಅಂತ. ಶೀಲಾನ್ ಒಂದು ಫೈಲ್ ತಗೊಂಡು ಸ್ವಿಮ್ಮಿಂಗ್ ಪೂಲ್ ಹತ್ರ ಬರೋದಿಕ್ಕೆ ಕೇಳ್ತಾನೆ. ಅವಳು ಬರ್ತಿರೋದನ್ನ ನೋಡಿ ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ನೀರಲ್ಲಿ ಆಟ ಆಡೋದಕ್ಕೆ ಶುರು ಮಾಡ್ತಾನೆ. ಶೀಲಾನ್ಗೆ ಅವರಿಬ್ರು ಜೊತೆಲಿ ಆಟ ಆಡ್ತಿರೋದನ್ನ ನೋಡಿ ತುಂಬಾನೇ ಕೋಪ ಬರುತ್ತೆ. ಆಲ್ರೆಡಿ ಅವಳಿಗೆ ಜಲಸಿ ಬೇರೆ ಆಗ್ತಿರುತ್ತೆ. ಏನನ್ನೋ ಮಾತಾಡ್ದಲೆ ಅಲ್ಲಿಂದ ಹೊರಟೋಗ್ತಾಳೆ. ರೂಮಿಗೆ ಬಂದು ಅವಳ ಫ್ರೆಂಡ್ ಹತ್ರ ಎಲ್ಲಾ ವಿಷಯನೂ ಹೇಳ್ಕೊತಾಳೆ. ಲೂಸನ್ನ ಬೇರೆ ಹುಡುಗಿ ಜೊತೆ ನೋಡಿ ನನಗೆ ಜಲಸಿ ಆಗುತ್ತೆ, ನಾನು ಕೂಡ ಅವ್ರನ್ನ ಇಷ್ಟಪಡ್ತಿದ್ದೀನಿ. ನೆಕ್ಸ್ಟ್ ಡೇ ಲೂಸಾ ನಮ್ಮ ಹೀರೋಯಿನ್ಗೆ ಫೋನ್ ಮಾಡಿ ಮೀಟ್ ಮಾಡೋದಕ್ಕೆ ಹೇಳ್ತಾನೆ. ಅವ್ರ ಅಮ್ಮನ ಬರ್ತ್ಡೇಗೆ ಅವನ ಜೊತೆ ಫ್ಲವರ್ ಬಗ್ಗೆನ ಪರ್ಚೇಸ್ ಮಾಡೋದಕ್ಕೆ ಹೇಳ್ತಾನೆ. ಆಗ ನಮ್ಮ ಹೀರೋಯಿನ್ ನಾನು ಬರಲ್ಲ, ನಿಮ್ಮ ಗರ್ಲ್ ಫ್ರೆಂಡ್ನ ಕರ್ಕೊಂಡೋಗಿ ಅಂತ ಹೇಳಿ ಅಲ್ಲಿಂದ ಹೋಗ್ತಿರ್ತಾಳೆ. ಆಗ ನಮ್ಮ ಹೀರೋ ಒಂದು ವಿಡಿಯೋನ ಪ್ಲೇ ಮಾಡ್ತಾನೆ. ಶೀಲಾನ್ ನಮ್ಮ ಹೀರೋನ ಅವಳು ಬಾಯ್ ಫ್ರೆಂಡ್ ಆಗಿ ಆಕ್ಟ್ ಮಾಡೋದಕ್ಕೆ ಹೇಳಿರ್ತಾಳಲ್ವಾ, ಅದೇ ವಿಡಿಯೋ ಆಗಿರುತ್ತೆ. ನಿಮ್ಮ ಅಮ್ಮನ್ಗೆ ಇದನ್ನ ಕಳಿಸ್ತೀನಿ ಅಂತ ಹೇಳಿ ಭಯ ಪಡಿಸ್ತಾನೆ. ನಮ್ಮ ಹೀರೋಯಿನ್ಗೆ ಬೇರೆ ದಾರಿ ಇಲ್ದಲೆ ಒಪ್ಕೋತಾಳೆ. ಆಗ ನಮ್ಮ ಹೀರೋ ನಮ್ಮ ಹೀರೋಯಿನ್ಗೆ ಒಂದು ಡ್ರೆಸ್ ನ ಗಿಫ್ಟ್ ಮಾಡ್ತಾನೆ. ಈ ಡ್ರೆಸ್ ನಮ್ಮ ಹೀರೋಯಿನ್ ಮಾಲ್ ಅಲ್ಲಿ ಇಷ್ಟಪಟ್ಟಿರ್ತಾಳಲ್ವಾ, ಅದೇ ಡ್ರೆಸ್ ಆಗಿರುತ್ತೆ. ಆ ಡ್ರೆಸ್ ನೋಡಿ ನಮ್ಮ ಹೀರೋಯಿನ್ಗೆ ತುಂಬಾನೇ ಖುಷಿ ಆಗುತ್ತೆ. ಚೆನ್ನಾಗಿ ರೆಡಿ ಆಗ್ತಾಳೆ. ನಮ್ಮ ಹೀರೋಯಿನ್ ನ ಪಿಕ್ ಮಾಡೋದಕ್ಕೆ ಅಂತ ಬರ್ತಾನೆ. ಇಬ್ರು ಕೂಡ ಜೊತೆಲಿ ಮನೆಗೆ ಬರ್ತಾರೆ. ಲೂಸಾನ್ ಡ್ಯಾಡ್ಗೂ ಕೂಡ ಶೀಲಾನ್ ಇಷ್ಟ ಆಗ್ತಾಳೆ. ಆಲ್ರೆಡಿ ಅವ್ರ ಅಮ್ಮನ್ಗೆ ಶೀಲಾನ್ ತುಂಬಾನೇ ಇಷ್ಟ ಆಗಿರ್ತಾಳೆ. ಬರ್ಡೇ ಕೇಕ್ ನ ಪ್ರಿಪೇರ್ ಮಾಡೋದಿಕ್ಕೆ ಅಂತ ಶೀಲಾನ್ ಕಿಚನ್ಗೆ ಹೋಗ್ತಾಳೆ. ಅವಳಿಗೆ ಹೆಲ್ಪ್ ಮಾಡೋದಿಕ್ಕೆ ಅಂತ ನಮ್ಮ ಹೀರೋ ಕೂಡ ಹೋಗ್ತಾನೆ. ನಮ್ಮ ಹೀರೋಯಿನ್ ಜೊತೆಲಿ ನೋಡಿ ಅವ್ರ ಪೇರೆಂಟ್ಸ್ಗೆ ತುಂಬಾನೇ ಖುಷಿ ಆಗುತ್ತೆ. ಅವ್ರ ಮದುವೆ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಹೀರೋಯಿನ್ ಮನೆಗೆ ಡ್ರಾಪ್ ಮಾಡೋದಿಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಶೀಲಾನ್ಗೆ ಪ್ರಪೋಸ್ ಮಾಡ್ತಾನೆ. ಅದನ್ನ ಕೇಳಿ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಸ್ವಲ್ಪ ಬ್ಲಶ್ ಆಗ್ತಾಳೆ, ತುಂಬಾನೇ ನರ್ವಸ್ ಆಗಿರ್ತಾಳೆ. ಅವಳ ಫೀಲಿಂಗ್ಸ್ ನ ಕಂಟ್ರೋಲ್ ಮಾಡ್ಕೊಂಡು ನಮ್ಮ ಹೀರೋನ ಕೇಳ್ತಾಳೆ, ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ಮಧ್ಯ ಏನ್ ನಡೀತಾ ಇದೆ? ಆಗ ನಮ್ಮ ಹೀರೋ ಹೇಳ್ತಾನೆ, ನಾನು ಬರೀ ತಮಾಷೆ ಮಾಡ್ತಿದ್ದೆ ಅಷ್ಟೇ, ನಿನಗೆ ಜಲಸಿ ಫೀಲ್ ಮಾಡೋದಿಕ್ಕೆ ಸಾರಿ ಅಂತ ಹೇಳ್ತಾನೆ. ಆಗ ಶೀಲಾನ್ಗೆ ಸ್ವಲ್ಪ ಬೇಜಾರಾಗುತ್ತೆ. ಕಾರಿಂದ ಇಳಿದು ಹೇಳ್ತಾಳೆ, ನಾನು ಕೂಡ ನಿಮ್ಮನ್ನ ಇಷ್ಟಪಡ್ತಿದ್ದೀನಿ. ಅವಳ ಮಾತು ಕೇಳಿ ನಮ್ಮ ಹೀರೋಗೆ ತುಂಬಾನೇ ಖುಷಿ ಆಗುತ್ತೆ. ಅವಳಿಗೆ ಕಿಸ್ ಮಾಡೋದಿಕ್ಕೆ ಅಂತ ಹೋಗ್ತಾನೆ. ಆಗ ನಮ್ಮ ಹೀರೋಯಿನ್ ಅವನನ್ನ ತಡೆದು ಹೇಳ್ತಾಳೆ, ನಿಜವಾಗ್ಲೂ ನೀವು ನನ್ನನ್ನ ಇಷ್ಟಪಡ್ತಿದ್ದೀರಾ? ನಾನು ವಿಲೇಜ್ ಇಂದ ಬಂದಿರೋ ಹುಡುಗಿ. ಆಗ ನಮ್ಮ ಹೀರೋ ಹೇಳ್ತಾನೆ, ನಾನ್ ನಿನ್ನನ್ನ ವಿಲೇಜ್ ಅಲ್ಲಿ ಇಷ್ಟಪಡೋದಕ್ಕೆ ಶುರು ಮಾಡಿದೆ. ಅಲ್ಲಿಂದ ಬಂದ್ಮೇಲೆ ಪ್ರತಿ ಒಂದು ವಿಷಯದಲ್ಲೂ ನೀ ನನಗೆ ನೆನಪಾಗ್ತಾ ಇದೆ. ನಾನು ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ ಅನ್ನೋ ವಿಷಯ ನನಗೆ ಲೇಟ್ ಆಗಿ ರಿಯಲೈಸ್ ಆಯ್ತು ಅಂತ ಹೇಳಿ ಶೀಲಾನ್ಗೆ ಮತ್ತೆ ಕಿಸ್ ಮಾಡೋದಿಕ್ಕೆ ಅಂತ ಹೋಗ್ತಾನೆ. ಆಗ ಶೀಲಾನ್ ಮತ್ತೆ ಅವನನ್ನ ತಡೆದು ಹೇಳ್ತಾಳೆ, ಮೊದಲು ನೀವು ನನಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ನಿಮ್ ಜೊತೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ನೀವು ಎಲ್ರ ಮೇಲೂ ತೋರ್ಸೋ ಕೇರುನ ನೋಡಿ ನನಗೆ ನಿಮ್ಮ ಮೇಲೆ ಪ್ರೀತಿ ಆಯ್ತು. ಆಗ ಲೂಸಾ ಒಂದು ಫ್ಲವರ್ ಬೊಕ್ಕೆನ ತಗೊಂಡ್ ಬಂದು ಮತ್ತೆ ಅವನ ಫೀಲಿಂಗ್ಸ್ ನ ಹೇಳ್ಕೊಂಡು ಬೊಕ್ಕೆನ ಅವಳು ಕೊಟ್ಟು ಹೇಳ್ತಾನೆ, ಚೆನ್ನಾಗಿ ಯೋಚನೆ ಮಾಡಿ ನನಗೆ ಹೇಳು, ನಮ್ ಫೀಲಿಂಗ್ಸ್ ನಮ್ ರಿಲೇಶನ್ಶಿಪ್ ನ ಮುಂದುವರ್ಸೋದಿಕ್ಕೆ ನೀನು ತಯಾರಿದ್ದೀಯಾ ಅಂತ ಹೇಳಿ ನೀನು ಮನೆಗೆ ಹೋಗು ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಶೀಲಾನ್ ಅವನನ್ನ ನಿಂತ್ಕೊ ಅಂತ ಹೇಳಿ ಲೂಸಾಗೆ ಕಿಸ್ ಮಾಡ್ತಾಳೆ. ನಮ್ಮ ಹೀರೋ ಕೂಡ ಕಿಸ್ ಬ್ಯಾಕ್ ಮಾಡ್ತಾನೆ. ಫೈನಲಿ ಇಬ್ರು ಕೂಡ ರಿಲೇಶನ್ಶಿಪ್ ನ ಮುಂದುವರ್ಸೋದಿಕ್ಕೆ ತಯಾರಾಗ್ತಾರೆ. ಇಬ್ರು ಜೊತೆಲಿ ಖುಷಿಯಿಂದ ಕೈ ಇಟ್ಕೊಂಡು ಬರ್ತಾರೆ. ಶೀಲಾನ್ ಮನೆಗೆ ಹೋಗ್ತಿರ್ಬೇಕಾದ್ರೆ ನಮ್ಮ ಹೀರೋಗೆ ಗುಡ್ ಬೈ ಕಿಸ್ ಮಾಡ್ತಾಳೆ. ನೆಕ್ಸ್ಟ್ ಡೇ ನಮ್ಮ ಹೀರೋಯಿನ್ ಪಿಕ್ ಮಾಡೋದಕ್ಕೆ ಅಂತ ಬರ್ತಾನೆ. ಆಗ ನಮ್ಮ ಹೀರೋಯಿನ್ ನಮ್ಮ ರಿಲೇಶನ್ಶಿಪ್ ನ ಸೀಕ್ರೆಟ್ ಆಗಿ ಇಡೋದಿಕ್ಕೆ ಹೇಳ್ತಾಳೆ. ಅದಕ್ಕೆ ನಮ್ಮ ಹೀರೋ ಕೂಡ ಒಪ್ಕೋತಾನೆ. ಆಫೀಸ್ ನಲ್ಲಿ ಸೀಕ್ರೆಟ್ ಆಗಿ ಅವ್ರ ರೊಮ್ಯಾನ್ಸ್ ನಡೀತಿರುತ್ತೆ. ಜೊತೆಲಿ ಸುತ್ತಾಡೋದಿಕ್ ಹೋಗ್ತಿರ್ತಾರೆ. ಆಗ ಒಬ್ಬ ವ್ಯಕ್ತಿ ಅವರಿಬ್ರು ಜೊತೆಲಿರೋದನ್ನ ನೋಡಿ ಫೋಟೋ ತಗೋತಾರೆ. ಇವರು ಡಾಕ್ಟರ್ ಗಾವ್ ಕಡೆ ವ್ಯಕ್ತಿಯಾಗಿರ್ತಾನೆ. ಲೂಸಾನ್ ವಿರುದ್ಧ ಏನನ್ನೋ ಪ್ಲಾನ್ ಮಾಡ್ತಿರ್ತಾನೆ. ಲೂಸಾನ್ ಶೀಲಾನ್ ಜೊತೆ ವಿಲೇಜ್ ಟ್ರಿಪ್ ಹೋಗ್ತಿರ್ತಾನೆ. ಅವ್ರ ಜೊತೆ ಕೆಲವೊಂದು ಡಾಕ್ಟರ್ಸ್ ಕೂಡ ಬರ್ತಿರ್ತಾರೆ. ವಿಲೇಜ್
ಲಿಫ್ಟಿಗೆ ಹೋಗ್ತಿದ್ದಾಗೆ ಶೀಲಾನ್ ಲೂಸಾನ್ ಕೆನ್ನೆಗೆ ಕಿಸ್ ಮಾಡ್ತಾಳೆ. ಲಿಫ್ಟಿಗೆ ಮಾರ್ಕ್ ಆಗಿರುತ್ತೆ, ಅದನ್ನ ಒರ್ಸೋದಿಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಡೈರೆಕ್ಟರ್ ಅವ್ರ ವೈಫ್ ಬರ್ತಾರೆ. ಇವರಿಬ್ರು ಇಷ್ಟು ಕ್ಲೋಸ್ ಆಗಿರೋದು ನೋಡಿ ಅವರಿಗೆ ಶಾಕ್ ಆಗುತ್ತೆ. ಶೀಲಾನ್ ಕೈ ಲೂಸಾ ಕೆನ್ನೆ ಹತ್ರ ಇರುತ್ತೆ. ಆಗ ಡೈರೆಕ್ಟರ್ ಅವ್ರ ವೈಫ್ಗೆ ಅರ್ಥ ಆಗುತ್ತೆ ಇವರಿಬ್ರು ಪ್ರೀತಿಸ್ತಾ ಇದ್ದಾರೆ ಅಂತ. ಅವ್ರ ಫ್ಯೂಚರ್ಗೆ ಗುಡ್ ಲಕ್ ವಿಶ್ ಮಾಡ್ತಾರೆ. ವಿಲೇಜ್ ಅಲ್ಲಿ ತುಂಬಾನೇ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅವ್ರ ಬಾಂಡಿಂಗು ಕೂಡ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ. ಅವ್ರ ಕೆಲ್ಸನ ಮುಗಿಸ್ಕೊಂಡು ಸಿಟಿಗೆ ವಾಪಸ್ ಬರ್ತಾರೆ. ಒಬ್ರನ್ನ ಒಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಒಬ್ರ ಬಗ್ಗೆ ಒಬ್ರು ಕೇರ್ ಮಾಡ್ತಿರ್ತಾರೆ. ಇದೇ ರೀತಿ ಸ್ವಲ್ಪ ದಿವಸ ಆದ್ಮೇಲೆ ಶೀಲಾನ್ ಅಸಿಸ್ಟೆಂಟ್ ಕೊನೆ ದಿವಸ ಬರುತ್ತೆ. ಲೂಸಾನ ಬಿಟ್ಟೋಗೋದಿಕ್ಕೆ ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ಅವನ ಜೊತೆ ಜಾಸ್ತಿ ಸಮಯ ಟೈಮ್ ಸ್ಪೆಂಡ್ ಮಾಡೋ ಆಗಿರಲ್ಲ. ಲೂಸಾನ್ ಅವಳಿಗೆ ಚಿಯರ್ ಅಪ್ ಮಾಡ್ತಾನೆ. ನಿನ್ಗೆ ಇಷ್ಟವಾದ ಕೆಲಸನ ನೀನು ಮುಂದುವರಿಸಬಹುದು. ಡಾಕ್ಟರ್ ಆಗಿ ಕೆಲಸ ಮಾಡೋದು ನಿನ್ ಡ್ಯೂಟಿ. ಫೈನಲಿ ನಮ್ಮ ಹೀರೋಯಿನ್ ಅವಳ ಡಿಪಾರ್ಟ್ಮೆಂಟ್ಗೆ ವಾಪಸ್ ಬರ್ತಾಳೆ. ಅಲ್ಲಿ ಲೂಸಾ ಶೀಲಾನ್ ಬಗ್ಗೆ ಗಾಸಿಪ್ ನಡೀತಿರುತ್ತೆ. ಇವರಿಬ್ರು ಮಧ್ಯ ಏನೋ ನಡೀತಿದೆ ಅಂತ. ಶೀಲಾನ್ ಅವ್ರ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಡಿನ್ನರ್ಗೆ ಅಂತ ಹೋಗಿರ್ತಾಳೆ. ಆಗ ಈ ರೂಮರ್ಸ್ ಗಾಸಿಪ್ನೆಲ್ಲ ಸ್ಟಾಪ್ ಮಾಡಬೇಕು ಅಂತ ಲೂಸಾಗೆ ಮೆಸೇಜ್ ಮಾಡಿ ಅವಳನ್ನ ಪಿಕ್ ಮಾಡೋದಿಕ್ಕೆ ಬರೋದಿಕ್ಕೆ ಹೇಳ್ತಾಳೆ. ಎಲ್ರಿಗೂ ಅವ್ರ ರಿಲೇಶನ್ಶಿಪ್ ಬಗ್ಗೆ ಹೇಳ್ತಾಳೆ. ಅದನ್ನ ಕೇಳಿ ಎಲ್ರು ಕೂಡ ತುಂಬಾನೇ ಖುಷಿ ಪಡ್ತಾರೆ. ಶೀಲಾನ್ ಓವರ್ ಟೈಮ್ ಕೆಲಸ ಮಾಡ್ತಿರ್ತಾಳೆ. ಅವಳಿಗೆ ಒಂದು ನೆಕ್ಲೆಸ್ ಇಷ್ಟ ಆಗಿರುತ್ತೆ. ನಮ್ಮ ಹೀರೋ ಆ ನೆಕ್ಲೆಸ್ ನ ಅವ್ರ ಅಮ್ಮನ್ಗೆ ಅಂತ ಹೇಳಿ ಸುಳ್ಳು ಹೇಳಿ ಪರ್ಚೇಸ್ ಮಾಡಿರ್ತಾನೆ. ಆದ್ರೆ ಅದನ್ನ ಶೀಲಾನ್ಗಾಗೆ ಪರ್ಚೇಸ್ ಮಾಡಿರ್ತಾನೆ. ಅದನ್ನ ಅವಳ ಕತ್ತಿಗಾಗ್ತಾನೆ. ಅವನನ್ನ ಮದ್ವೆ ಆಗೋದಿಕ್ಕೆ ಪ್ರಪೋಸ್ ಮಾಡ್ತಾನೆ. ಆಗ ನಮ್ಮ ಹೀರೋಯಿನ್ ಹೇಳ್ತಾಳೆ, ನನಗಾಗಿ ಸ್ವಲ್ಪ ದಿವಸ ವೇಟ್ ಮಾಡು, ಯಾಕಂದ್ರೆ ನನ್ ದುಡ್ಡಿಂದ ದುಡ್ದು ನನ್ ಕನ್ಸಿನ ಮನೆನ ತಗೋಬೇಕು ಅಂತಾಳೆ. ಅವಳ ಮಾತು ಕೇಳಿ ನಮ್ಮ ಹೀರೋಗೆ ಸ್ವಲ್ಪ ಅಪ್ಸೆಟ್ ಆಗುತ್ತೆ. ಆಮೇಲೆ ಅವನು ಹೇಳ್ತಾನೆ, ನಿನ್ ಪ್ರತಿಯೊಂದು ಹೆಜ್ಜೆಲು ನಾನ್ ನಿನಗೆ ಜೊತೆಯಾಗಿರ್ತೀನಿ ಅಂತ. ಅವ್ರ ರಿಲೇಶನ್ಶಿಪ್ ನ ಪಬ್ಲಿಕ್ ಆಗಿ ಅನೌನ್ಸ್ ಮಾಡೋದಕ್ಕಿಂತ ಮೊದಲು ಒಂದು ಪ್ರಾಬ್ಲಮ್ ಆಗುತ್ತೆ. ಲೂಸಾ ಶೀಲಾನ್ ರಿಲೇಶನ್ಶಿಪ್ ಬಗ್ಗೆ ತಪ್ಪಾಗಿ ಪೋಸ್ಟ್ ಮಾಡಿರ್ತಾರೆ. ಅದರಲ್ಲೂ ಕೂಡ ಶೀಲಾನ್ ಬಗ್ಗೆ ತಪ್ಪಾಗಿ ಕಮೆಂಟ್ ಮಾಡ್ತಿರ್ತಾರೆ. ಅಮೌಂಟ್ಗಾಗಿ ಪ್ರೆಸಿಡೆಂಟ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಳೆ ಅಂತ. ಇದನ್ನೆಲ್ಲ ಡಾಕ್ಟರ್ ಗಾವ್ ಮಾಡಿಸ್ತಿರ್ತಾರೆ. ನಮ್ಮ ಹೀರೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೀಲಾನ್ ಬಗ್ಗೆ ತಪ್ಪಾಗಿ ಕಮೆಂಟ್ ಆಗ್ತಿರೋದನ್ನೆಲ್ಲ ನೋಡಿ ಶೀಲಾನ ಮೀಟ್ ಮಾಡೋದಕ್ಕೆ ಹಾಸ್ಪಿಟಲ್ಗೆ ಬರ್ತಾನೆ. ಇವ್ರ ಬಗ್ಗೆ ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಮೆಂಟ್ ಬರುತ್ತೋ ಇವ್ರ ಕಂಪ್ನಿ ಹೆಸರು ಅಷ್ಟೇ ಹಾಳಾಗುತ್ತೆ. ಪ್ರೆಸಿಡೆಂಟ್ ಸೀಟ್ ಇಂದ ಲೂಸಾನ ಕೆಳಗಿಳಿಸಬಹುದು ಅನ್ನೋದು ಗಾವ್ ಪ್ಲಾನ್ ಆಗಿರುತ್ತೆ. ಶೀಲಾನ ಅವಳ ಬಗ್ಗೆ ಕೆಟ್ಟದಾಗಿ ಬಂದಿರೋ ಕಮೆಂಟ್ಸ್ ನೆಲ್ಲ ನೋಡ್ತಿರ್ಬೇಕಾದ್ರೆ ನಮ್ಮ ಹೀರೋ ಅವಳ ಕೈಲಿದ್ದ ಫೋನನ್ನ ತಗೋತಾರೆ. ನೀನು ಫೋನ್ ನೋಡ್ಬೇಡ, ನಾನು ಎಲ್ಲಾನು ಸಂಭಾಳಿಸ್ತೀನಿ. ಶೀಲಾನ್ ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್ ಕೂಡ ಅವಳಿಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಲೂಸಾ ಕೂಡ ಯಾವಾಗ್ಲೂ ಶೀಲಾನ್ ಜೊತೆಲೇ ಇರ್ತಾನೆ. ಸೋಷಿಯಲ್ ಮೀಡಿಯಾ ನೆಗೆಟಿವ್ ಕಮೆಂಟ್ ಇಂದ ದೂರ ಇಡ್ತಾನೆ. ಮತ್ತೊಂದ್ ಕಡೆ ಲೂಸಾ ತಂದೆಗೆ ಕಂಪ್ನಿ ಶೀಲಾನ್ ಲೂಸಾ ಬಗ್ಗೆ ಯೋಚನೆ ಮಾಡ್ತಾ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಕೆವಿನ್ಗೆ ಗೊತ್ತಿರುತ್ತೆ ಇದನ್ನೆಲ್ಲ ವೈಸ್ ಪ್ರೆಸಿಡೆಂಟ್ ಗಾವ್ ಮಾಡಿಸ್ತಿರೋದು ಅಂತ. ಅದರಿಂದ ಲೂಸಾ ತಂದೆ ಕೆವಿನ್ ಇಬ್ರು ಸೇರಿ ಒಂದು ಪ್ಲಾನ್ ಮಾಡ್ತಾರೆ. ಲೂಸಾಗೆ ಫೋನ್ ಮಾಡಿ ಮೀಟ್ ಮಾಡೋದಕ್ಕೆ ಹೇಳ್ತಾರೆ. ಬಿಸ್ನೆಸ್ ಟ್ರಿಪ್ ಅಂತ ಹೇಳಿ ಫಾರಿನ್ ಕಂಪ್ನಿನ ಲೂಸಾನ ನೋಡ್ಕೊಳ್ಳೋದಿಕ್ಕೆ ಹೇಳ್ತಾರೆ. ಇಲ್ಲಿ ಈ ಸಿಚುವೇಶನ್ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ. ಮತ್ತೊಂದ್ ಕಡೆ ಶೀಲಾನ್ ಅಮ್ಮಂಗೂ ಕೂಡ ವಿಷಯ ಗೊತ್ತಾಗಿರುತ್ತೆ. ಅವರು ಫೋನ್ ಮಾಡಿ ಕೇಳ್ತಾರೆ. ಆಗ ಶೀಲಾನ್ ಹೇಳ್ತಾಳೆ, ನೀವೇನು ಯೋಚನೆ ಮಾಡಬೇಡಿ, ಸ್ವಲ್ಪ ದಿವಸದಲ್ಲೇ ಎಲ್ಲ ಕೂಡ ಸರಿಯಾಗುತ್ತೆ, ನಾನು ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತೀನಿ. ಅಷ್ಟರಲ್ಲಿ ಅಲ್ಲಿಗೆ ಲೂಸಾ ಬಂದು ಅವಳನ್ನ ಚಿಯರ್ ಅಪ್ ಮಾಡ್ತಾನೆ. ಅವನು ಫಾರಿನ್ಗೆ ಹೋಗ್ತಿರೋ ವಿಷಯ ಕೂಡ ಹೇಳ್ತಾನೆ. ಅದರಿಂದ ನೆಕ್ಸ್ಟ್ ಡೇ ಶೀಲಾನ್ ಅವ್ನ ಬಟ್ಟೆನೆಲ್ಲ ಪ್ಯಾಕ್ ಮಾಡೋದಿಕ್ಕೆ ಅಂತ ಅವ್ರ ಮನೆಗೆ ಬಂದಿರ್ತಾಳೆ. ಆಗ ಒಂದು ಬ್ಯಾಗ್ ತಗೋತಾಳೆ. ಅದನ್ನ ನೋಡಿ ಲೂಸಾ ಅದನ್ನ ತಗೋಬೇಡ ಅಂತ ಹೇಳ್ತಾನೆ. ಶೀಲಾನ್ ಆ ಬ್ಯಾಗ್ ಒಳಗಡೆ ಏನಿದೆ ಅಂತ ಚೆಕ್ ಮಾಡ್ತಾಳೆ. ಅದರಲ್ಲಿ ಪ್ರೊಟೆಕ್ಷನ್ ಇರುತ್ತೆ. ಆಗ ಲೂಸಾಗೆ ಇಂಬ್ಯಾರಸ್ಮೆಂಟ್ ಫೀಲ್ ಆಗುತ್ತೆ. ಆಗ ಶೀಲಾನ್ ಹೇಳ್ತಾಳೆ, ಇದ್ರಲ್ಲಿ ಅಂತ ದೊಡ್ಡ ವಿಷಯ ಏನಿದೆ, ಸ್ವಲ್ಪ ದಿವಸ ಆದ್ಮೇಲೆ ಇದು ನಮ್ಗೆ ಬೇಕಾಗುತ್ತೆ. ಅವಳ ಮಾತ್ ಕೇಳಿ ಲೂಸಾಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಅವ್ನ್ ತುಂಬಾನೇ ನರ್ವಸ್ ಆಗಿರ್ತಾನೆ. ಆದ್ರೆ ಶೀಲಾನ್ ರಿಯಾಕ್ಷನ್ ತುಂಬಾನೇ ನಾರ್ಮಲ್ ಆಗಿರುತ್ತೆ. ಯಾಕಂದ್ರೆ ಅವಳೊಬ್ಬ ಡಾಕ್ಟರ್. ಲೂಸಾ ಬಿಸ್ನೆಸ್ ಟ್ರಿಪ್ಗೆ ಹೊರಟೋಗ್ತಾನೆ. ಶೀಲಾನ್ ಲೂಸಾ ತಂದೆನ ಮೀಟ್ ಮಾಡೋದಿಕ್ ಬಂದಿರ್ತಾಳೆ. ಅವರು ಎಲ್ಲ ವಿಷಯನೂ ಹೇಳ್ತಾ ವೈಸ್ ಪ್ರೆಸಿಡೆಂಟ್ ಬಗ್ಗೆ ಕೂಡ ಹೇಳ್ತಾರೆ. ನಿನ್ನ ಲೂಸಾ ಹೆಸರನ್ನ ಹಾಳು ಮಾಡಬೇಕು ಅನ್ಕೊಂಡಿದ್ದಾರೆ, ಮುಂದೆ ಏನ್ ಪ್ಲಾನ್ ಅನ್ನೋದು ಕೂಡ ಶೀಲಾನ್ಗೆ ಹೇಳ್ತಾರೆ. ಈ ಎಲ್ಲಾ ವಿಷಯನೂ ಲೂಸಾಗೆ ಹೇಳ್ಬಾರ್ದು, ಯಾಕಂದ್ರೆ ಅವನು ಅಬ್ರಾಡ್ ಅಲ್ಲಿ ಕೂಲ್ ಆಗಿ ಕೆಲಸ ಮಾಡ್ಲಿ. ನಮ್ಮ ಹೀರೋನು ಕೂಡ ಅವ್ರ ಮಾತ್ಗೆ ಎಸ್ ಅಂತಾಳೆ. ನೆಕ್ಸ್ಟ್ ಡೇ ಶೀಲಾನ್ ಎಲ್ರ ಮುಂದೆನೂ ಆಕ್ಟ್ ಮಾಡ್ಬೇಕಾಗುತ್ತೆ. ಲೂಸಾ ಶೀಲಾನ್ ಮಧ್ಯ ಬ್ರೇಕಪ್ ಆಗಿದೆ, ಮತ್ತೆ ಅವಳನ್ನ ವಿಲೇಜ್ಗೆ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ. ಯಾಕಂದ್ರೆ ಗಾವ್ ಪ್ಲಾನ್ ಹಾಳು ಮಾಡೋದಕ್ಕೆ
ಗಾವ್ಗೆ ಈ ವಿಷಯ ಗೊತ್ತಿಲ್ಲದಲೇ ಶೀಲಾನ ವಿಲೇಜ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ದಿನೇ ದಿನೇ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದ್ದ ರೂಮರ್ಸ್ ಎಲ್ಲ ಕಡಿಮೆ ಆಗುತ್ತೆ, ಎಲ್ಲಾ ಪ್ರಾಬ್ಲಮ್ ಕೂಡ ಕ್ಲಿಯರ್ ಆಗುತ್ತೆ. ಕೆವಿನ್, ಲೂಸಾ ತಂದೆ ಇಬ್ರು ಸೇರಿ ವೈಟ್ ಪ್ರೆಸಿಡೆಂಟ್ ಗಾವ್ ಬಣ್ಣನ ಎಲ್ರ ಮುಂದೆ ಬಯಲ್ ಮಾಡ್ತಾರೆ. ಅವರನ್ನ ಸೀಟಿಂದ ತೆಗೆದಾಕ್ತಾರೆ. ಮತ್ತೊಂದ್ ಕಡೆ ಶೀಲಾನ್ ಲೂಸಾ ಮಧ್ಯ ಕ್ಯಾಶುಯಲಿ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ತಿರ್ತಾರೆ. ಶೀಲಾನ್ ಇದ್ರ ಬಗ್ಗೆ ಲೂಸಾಗೆ ಏನು ವಿಷಯ ಕೂಡ ಹೇಳಿರೋದಿಲ್ಲ. ಸ್ವಲ್ಪ ದಿವಸ ಆದ್ಮೇಲೆ ಲೂಸಾ ವಾಪಸ್ ಬರ್ತಾನೆ. ಕೆವಿನ್ ಅವನಿಗೆ ಎಲ್ಲಾ ವಿಷಯನೂ ಹೇಳ್ತಾನೆ. ಶೀಲಾನ್ಗೆ ಟ್ರಾನ್ಸ್ಫರ್ ಆಗಿರೋ ವಿಷಯ ಕೂಡ ಹೇಳ್ತಾನೆ. ಅದರಿಂದ ಲೂಸಾ ಸ್ವಲ್ಪ ಅಪ್ಸೆಟ್ ಆಗ್ತಾನೆ, ಯಾಕಂದ್ರೆ ಅವನಿಗೆ ಯಾರು ಕೂಡ ಈ ವಿಷಯನ ಹೇಳಿರೋದಿಲ್ಲ. ಅವಳ ಮೇಲೆ ಕೋಪ ಮಾಡ್ಕೊಂಡಿರೋ ಹಾಗೆ ಆಕ್ಟ್ ಮಾಡ್ತಿರ್ತಾನೆ. ಅವಳ ಜೊತೆ ಫೋನಲ್ಲೂ ಕೂಡ ಮಾತಾಡ್ತಿರಲ್ಲ. ಅವಳ ಜೊತೆ ಜಗಳ ಮಾಡ್ತಾ ನಗ್ತಾ ಇರ್ತಾನೆ. ಆದ್ರೆ ಇದು ಶೀಲಾನ್ಗೆ ಗೊತ್ತೇ ಆಗ್ತಿರಲ್ಲ. ಅವಳಿಗೆ ತುಂಬಾ ಟೆನ್ಷನ್ ಆಗುತ್ತೆ. ಫೋನ್ ಮಾಡಿದ್ರೆ ಲೂಸಾ ಫೋನ್ ಕೂಡ ಪಿಕ್ ಮಾಡ್ತಿರಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಕೂಡ ಕೊಡ್ತಿರಲ್ಲ. ಕೊನೆಗೂ ಲೂಸಾ ಅವಳ ಕಾಲನ್ನ ಪಿಕ್ ಮಾಡ್ತಾನೆ, ಅವಳಿಗೆ ಎದುರಿಸ್ತಾನೆ. ನಾವಿಬ್ರು ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ. ಶೀಲಾನ್ ಲೂಸಾ ಮನ್ಸನ್ನ ಬದಲಾಯಿಸೋದಿಕ್ಕೆ ಅವ್ರ ಮನೆಗೆ ಒಂದು ಹೂಬಕ್ಕೆನ ಕಳಿಸ್ತಾ ಸಾರಿ ಕೇಳ್ತಾಳೆ, ಇಷ್ಟು ದಿವಸ ಈ ವಿಷಯನ ಮುಚ್ಚಿಟ್ಟಿದ್ದಕ್ಕೆ. ಲೂಸಾಗೂ ಕೂಡ ಶೀಲಾನ ಮೀಟ್ ಮಾಡ್ದಲೆ ನೋಡ್ದಲೆ ಮಾತಾಡ್ದಲೆ ಇರೋದಿಕ್ಕೆ ಆಗೋದಿಲ್ಲ. ಅವಳನ್ನ ಮೀಟ್ ಮಾಡೋದಕ್ಕೆ ವಿಲೇಜ್ಗೆ ಹೋಗಿ ಫೋಟೋನ ತೆಗೆದು ಶೀಲಾನ್ಗೆ ಸೆಂಡ್ ಮಾಡ್ತಾನೆ. ಅದನ್ನ ನೋಡಿ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಬೇಗನೆ ರೆಡಿಯಾಗಿ ಲೂಸಾನ ಮೀಟ್ ಮಾಡೋದಿಕ್ಕೆ ಅಂತ ಬರ್ತಾಳೆ. ಅವನನ್ನ ನೋಡ್ತಿದ್ದಾಗೆ ಓಡ್ಕೊಂಡ್ ಬಂದು ಹಗ್ ಮಾಡ್ಕೋತಾಳೆ. ಇಬ್ರು ಕೂಡ ಕಿಸ್ ಮಾಡ್ತಾಳೆ. ಜೊತೆಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಹಳ್ಳಿನೆಲ್ಲ ಸುತ್ತಾಡ್ಕೊಂಡು ಬರ್ತಾರೆ. ಫೈನಲಿ ಲೂಸಾ ರಿಂಗುನ ತಗೊಂಡು ಶೀಲಾನ್ಗೆ ಮದ್ವೆ ಆಗೋದಿಕ್ಕೆ ಪ್ರಪೋಸ್ ಮಾಡ್ತಾನೆ. ನಿನ್ನ ಒಂದು ಕ್ಷಣ ಕೂಡ ಬಿಟ್ಟಿರೋದಿಕ್ಕೆ ಆಗೋದಿಲ್ಲ. ನಿನ್ ಕನ್ಸಿನ ಮನೆನ ಇಬ್ರು ಸೇರಿ ತಗೊಳ್ಳೋಣ, ಯಾಕಂದ್ರೆ ನಾನೀಗ ಪ್ರೆಸಿಡೆಂಟ್ ಅಲ್ಲ. ಅವನ್ ಮಾತ್ಗೆ ಶೀಲಾನ್ ಖುಷಿಯಿಂದ ಒಪ್ಕೋತಾಳೆ. ಲೂಸಾ ಶೀಲಾನ್ ಬೆರಳಿಗೆ ಉಂಗುರ ಹಾಕ್ತಾನೆ. ಇಬ್ರು ಜೊತೆಲಿರೋ ಫೋಟೋನ ತೆಗೆದು ಅವ್ರ ಪೇರೆಂಟ್ಸ್ಗೆ ಕಳಿಸ್ತಾರೆ. ಅದನ್ನ ನೋಡಿ ಅವರು ಕೂಡ ತುಂಬಾನೇ ಖುಷಿ ಆಗ್ತಾರೆ. ರಾತ್ರಿ ಇಬ್ರು ವಾಪಸ್ ಮನೆಗೆ ಬರ್ತಾರೆ. ರೊಮ್ಯಾಂಟಿಕ್ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಇಲ್ಲಿಗೆ ಈ ಡ್ರಾಮಾ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಸ್ಟ್ ಟೈಮ್ ನಾನು ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.